ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಟಕ್ಸ್ ಮ್ಯಾಥ್ ಟೂಲ್ ಒಳಗಡೆ ಇರುವಂತಹ ಮ್ಯಾಥ್ ಕಮಾಂಡ್, ಫ್ಲೀಟ್ ಮಿಷನ್ಸ್ ಹಾಗೂ ಪ್ಲೇ ಆರ್ಕೇಡ್ ಗೇಮ್ ಸೆಕ್ಷನಲ್ಲಿರೋ ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಫ್ಯಾಕ್ಟರೈಡ್ಸ್ ಮತ್ತು ಪ್ಲೇ ವಿತ್ ಫ್ರೆಂಡ್ಸ್ ಸೆಕ್ಷನಲ್ಲಿರೋ ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನಾವು ಇವಾಗ ಮೇನ್ ಮೆನ್ಯೂನಲ್ಲಿ ಫ್ಯಾಕ್ಟರೈಡ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಆಟ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ನೋಡಿ, ಇಲ್ಲಿ ಪಾಯಿಂಟ್ ಮಾಡಿದ ತಕ್ಷಣ ಫ್ಯಾಕ್ಟರೈಸ್ ನಂಬರ್ಸ್ ವಿತ್ ಯುವರ್ ಲೇಸರ್ ಬೀಮ್ ಅಂತ ಕಾಣಿಸ್ತಿದೆಯಲ್ವಾ, ಕ್ಲಿಕ್ ಮಾಡೋಣ. ಇವಾಗ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕಾಣಿಸುತ್ತೆ. ಆಟ ಆಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಆಟ ಆಡ್ತಾನೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನಂತರ ಕೀಬೋರ್ಡ್ ಅಲ್ಲಿ ಸ್ಪೇಸ್ ಕೀನ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಹೀಗೆ ಆಬ್ಜೆಕ್ಟಿವ್ಸ್ ಕಾಣಿಸುತ್ತೆ. ಇಲ್ಲಿ ಆಬ್ಜೆಕ್ಟಿವ್ಸ್ ಪವರ್ಸ್ ಆಫ್ 2 ಅಂತ ಕಾಣಿಸ್ತಿದೆಯಲ್ವಾ, ಅಂದ್ರೆ ಈ ಆಟದಲ್ಲಿ 2ರ ಘಾತಗಳು, ಅಂದ್ರೆ 2ರ ಘಾತ 1 ಅಂದ್ರೆ 2, 2ರ ಘಾತ 2 ಅಂದ್ರೆ 4, 2ರ ಘಾತ 3 ಅಂದ್ರೆ 8, ಹೌದಲ್ವಾ? ಈ ರೀತಿ 2ರ ಘಾತಾಂಕಗಳು ಬರುತ್ತೆ ಈ ಆಟದಲ್ಲಿ. ಹಾಗೇನೆ ಹಿಂಟ್ಸ್ ಅಂತ ಇದೆಯಲ್ವಾ, ಆಲ್ ಮಲ್ಟಿಪಲ್ಸ್ ಆಫ್ 2 ಎಂಡ್ ಇನ್ 2, 4, 6, 8 ಆರ್ 0 ಅಂತ. ಅಂದ್ರೆ ಈ ಆಟದಲ್ಲಿ ಯಾವ ಸಂಖ್ಯೆಗಳು 2, 4, 6, 8 ಹಾಗೆ 0 ಇಂದ ಕೊನೆ ಆಗುತ್ತೋ ಆ ಸಂಖ್ಯೆಗಳನ್ನ ನಾವು ಶೂಟ್ ಮಾಡಬೇಕು. ನಾನು ಇವಾಗ ಮತ್ತೆ ಕೀಬೋರ್ಡ್ ಅಲ್ಲಿ ಸ್ಪೇಸ್ ಕೀನ ಒಂದ್ಸರಿ ಪ್ರೆಸ್ ಮಾಡಿ ಆಟನ ಶುರು ಮಾಡ್ತೀನಿ. ನೋಡಿ, ಇಲ್ಲಿ ಮಧ್ಯದಲ್ಲಿ ಗನ್ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಇದಕ್ಕೆ ಪ್ರೈಮ್ ನಂಬರ್ ಗನ್ ಅಂತ ಕರಿತೀವಿ. ನೀವು ಈ ಗನ್ ನ ಮೌಸ್ ನ ಮೂವ್ ಮಾಡೋದ್ರ ಮೂಲಕ ಹೀಗೆ ಟರ್ನ್ ಮಾಡ್ಕೋಬಹುದು ಅಥವಾ ಮೂವ್ ಮಾಡಬಹುದು, ಅಥವಾ ಕೀಬೋರ್ಡ್ ಅಲ್ಲಿರೋ ಆರೋ ಕೀಸ್ ನ ಬಳಸ್ಕೊಂಡು ಕೂಡ ನೀವು ಈ ಗನ್ ನ ಮೂವ್ ಮಾಡಬಹುದು. ಹಾಗೆ ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇವುಗಳಿಗೆ ರಾಕ್ಸ್ ಅಥವಾ ಏಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಇವುಗಳನ್ನೆಲ್ಲ ಶೂಟ್ ಮಾಡಬೇಕು ಈ ಆಟ ವಿನ್ ಆಗೋದಕ್ಕೆ. ನೀವು ಶೂಟ್ ಮಾಡೋದಕ್ಕೆ ನೀವು ಲೆಫ್ಟ್ ಮೌಸ್ ಬಟನ್ ನ ಒಂದ್ಸರಿ ಕ್ಲಿಕ್ ಮಾಡಬಹುದು, ಅಥವಾ ಕೀಬೋರ್ಡ್ ಅಲ್ಲಿರೋ ಎಂಟರ್ ಕೀ ಅಥವಾ ಸ್ಪೇಸ್ ಕೀನ ಕೂಡ ಒಂದ್ಸರಿ ಪ್ರೆಸ್ ಮಾಡಬಹುದು. ನೋಡಿ, ಇವಾಗ ನಾನು 16 ನ ಶೂಟ್ ಮಾಡಿದ್ರೆ 8, 2 ಅಂತ ವಿಭಾಗ ಆಯ್ತು ಅಲ್ವಾ. ಹಾಗೆ 8ನ್ನ ಶೂಟ್ ಮಾಡಿದ್ರೆ 4, 2 ಅಂತ ವಿಭಾಗ ಆಯ್ತು. ನೆಕ್ಸ್ಟ್ ನಾವು 4ನ್ನ ಶೂಟ್ ಮಾಡಿದ್ರೆ ನೋಡಿ 2, 2 ಅಂತ ವಿಭಾಗ ಆಗ್ತಿದೆ ಅಲ್ವಾ. ಏನಾಗ್ತಾ ಇದೆ, ಸಂಖ್ಯೆಗಳು ಅಪವರ್ತಿಸುವಿಕೆ ಆಗ್ತಾ ಇವೆ ಅಲ್ವಾ ಹೀಗೆ ಶೂಟ್ ಮಾಡಿದ್ರೆ. ಸೊ ಈ ಆಟ ಆಡೋದ್ರ ಮೂಲಕ ನೀವು ಸಂಖ್ಯೆಗಳನ್ನ ಅಪವರ್ತಿಸುವುದು ಹೇಗೆ ಅನ್ನೋದನ್ನ ಸುಲಭವಾಗಿ ಕಲ್ತ್ಕೋಬಹುದು. ನೋಡಿ, ಹೀಗೆ ಶೂಟ್ ಮಾಡಿದ್ರೆ ಎಲ್ಲಾ ರಾಕ್ಸ್ ನ ನೀವು ವಿನ್ ಆಗ್ತೀರಾ, ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ನಾವು ಕಳೆದ ವಿಡಿಯೋದಲ್ಲಿ ಕಲ್ತ್ಕೊಂಡಿದ್ವಿ ಅಲ್ವಾ, ಶಿಫ್ಟ್ ಕೀ ಅವಕಾಶ ಇರುತ್ತೆ ಅಂತ. ಅದೇ ರೀತಿ ಇಲ್ಲೂನು ಶಿಫ್ಟ್ ಕೀ ಅವಕಾಶ ಇರುತ್ತೆ. ಪವರ್ ಅಪ್ ನ ಆಕ್ಟಿವೇಟ್ ಮಾಡೋದಕ್ಕೆ ನೀವು ಆ ಸಿಂಬಲ್ ಬಂದಾಗ ಅದನ್ನ ಪ್ರೆಸ್ ಮಾಡಿ ಬಳಸ್ಕೋಬಹುದು. ನಾವು ಇವಾಗ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದ್ರೂ ಕ್ಲೋಸ್ ಮಾಡಬಹುದು, ಅಥವಾ ಕೀಬೋರ್ಡ್ ಅಲ್ಲಿರೋ ಎಸ್ಕೇಪ್ ಕೀನ ಪ್ರೆಸ್ ಮಾಡಿ ಕೂಡ ಮೇನ್ ಮೆನುಗೆ ವಾಪಸ್ ಹೋಗಬಹುದು. ನೀವು ಸ್ಕ್ರೀನ್ ಮೇಲೆ ಬಾಟಮ್ ಲೆಫ್ಟ್ ಕಾರ್ನರ್ ಅಲ್ಲಿ 3 ಗನ್ಸ್ ನ ನೋಡ್ತಾ ಇದ್ದೀರಾ ಅಲ್ವಾ. ನೋಡಿ, ಹೀಗೆ ಪ್ರೈಮ್ ನಂಬರ್ ಗನ್ ರಾಕ್ ನ ಟಚ್ ಮಾಡ್ಬಿಟ್ರೆ ಒಂದು ಗನ್ ರಿಮೂವ್ ಆಗುತ್ತೆ. ನಂತರ ಇನ್ನು 2 ಇದೆ ಅಲ್ವಾ, ಇನ್ನು 2 ಸರಿ ನೀವು ರಾಕ್ಸ್ ನ ಟಚ್ ಮಾಡ್ಬಿಟ್ರೆ ಆ 2 ಗನ್ಸ್ ಕೂಡ ರಿಮೂವ್ ಆಗುತ್ತೆ. ನಂತರ ನಿಮ್ಗೆ ಗೇಮ್ ಓವರ್ ಆಗುತ್ತೆ. ಸೊ ನೀವು ಈ ಆಟ ಆಡುವಾಗ ರಾಕ್ಸ್ ನ ಟಚ್ ಮಾಡ್ಕೊಳ್ದೇನೆ ಈ ತರ ಲೇಸರ್ ಬೀಮ್ ಬಿಟ್ಟು ಮೌಸ್ ಅಲ್ಲಿ ಒಂದ್ಸರಿ ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡಿ ಎಲ್ಲಾ ರಾಕ್ಸ್ ನ ಡೆಸ್ಟ್ರಾಯ್ ಮಾಡಬೇಕು. ನೀವು ಈ ಗನ್ ನ ಫಾಸ್ಟ್ ಆಗಿ ಮೂವ್ ಮಾಡ್ಕೋಬೇಕು ಅಂದ್ರೆ ರೈಟ್ ಬಟನ್ ನ ಕ್ಲಿಕ್ ಮಾಡಬಹುದು. ನಂತರ ಯಾವ ರಾಕ್ ನ ಡೆಸ್ಟ್ರಾಯ್ ಮಾಡಬೇಕು ಅದಕ್ಕೆ ಪಾಯಿಂಟ್ ಮಾಡಿ ಮೌಸ್ ಲೆಫ್ಟ್ ಬಟನ್ ನ ಒಂದ್ಸರಿ ಕ್ಲಿಕ್ ಮಾಡಿ ಡೆಸ್ಟ್ರಾಯ್ ಮಾಡಬಹುದು. ಈ ವಿಷಯ ನೆನ್ಪಿಟ್ಕೊಂಡು ಈ ಆಟ ಆಡಿ. ಫ್ಯಾಕ್ಟರೈಡ್ಸ್ ಸೆಕ್ಷನ್ ಅಲ್ಲಿ ಪ್ರತಿ ರೌಂಡ್ಸ್ ಅಲ್ಲೂ ಆಬ್ಜೆಕ್ಟಿವ್ಸ್ ಬೇರೆ ಬೇರೆ ಇರುತ್ತೆ. ನೀವು ಆಬ್ಜೆಕ್ಟಿವ್ಸ್ ನ ನೋಡ್ಕೊಂಡು ಆಟ ಆಡ್ಬೇಕಾಗತ್ತೆ. ನಂತರ ಪ್ಲೇ ವಿತ್ ಫ್ರೆಂಡ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಒಂದೇ ಕಂಪ್ಯೂಟರ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಒಬ್ರಾದ್ಮೇಲೆ ಒಬ್ರು ಆಟ ಆಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ 2 ಸಬ್ ಸೆಕ್ಷನ್ಸ್ ಕಾಣಿಸುತ್ತೆ, ಸ್ಕೋರ್ ಸ್ವೀಪ್ ಮತ್ತೆ ಎಲಿಮಿನೇಷನ್ ಅಂತ. ಸ್ಕೋರ್ ಸ್ವೀಪ್ ಸೆಕ್ಷನ್ ಅಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವ್ರು ವಿನ್ ಆಗ್ತಾರೆ. ಹಾಗೆ ಎಲಿಮಿನೇಷನ್ ಸೆಕ್ಷನ್ ಅಲ್ಲಿ ಕಡಿಮೆ ಯಾರು ಸ್ಕೋರ್ ಮಾಡಿರ್ತಾರೋ ಅವರು ಪ್ರತಿ ರೌಂಡ್ ಅಲ್ಲೂ ಎಲಿಮಿನೇಟ್ ಆಗ್ತಾರೆ. ಈ 2 ಆಟಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದೇ ಕಂಪ್ಯೂಟರ್ ನಲ್ಲಿ ಆಡ್ಬೋದು. 2 ರಿಂದ 4 ಜನ ಒಟ್ಟಿಗೆ ಆಡ್ಬೋದು. ನಾವು ಇವಾಗ ಸ್ಕೋರ್ ಸ್ವೀಪ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ ನಿಮ್ಗೆ ಇಷ್ಟು ಆಪ್ಷನ್ಸ್ ಕಾಣಿಸುತ್ತೆ. ನಾವು ಈ ಆಟಗಳನ್ನೆಲ್ಲ ಆಡೋದು ಹೇಗೆ ಅಂತ ಕಳೆದ ವಿಡಿಯೋದಲ್ಲಿ ಕಲ್ತ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಸೇಮ್ ಆಟ ಆಡೋದು, ಆದ್ರೆ ಫ್ರೆಂಡ್ಸ್ ಜೊತೆ ಆಡ್ತೀರಾ ಅಷ್ಟೇನೆ ಒಂದೇ ಕಂಪ್ಯೂಟರ್ ನಲ್ಲಿ. ನಾನು ಇವಾಗ ಸ್ಪೇಸ್ ಕ್ರೆಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಟ ಆಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಎಷ್ಟು ಜನ ಆಡ್ತಿದ್ದೀರಾ ಅಂತ ಕಾಣಿಸುತ್ತೆ. ನೋಡಿ, ಹೌ ಮೆನಿ ಕಿಡ್ಸ್ ಆರ್ ಪ್ಲೇಯಿಂಗ್, 2 ರಿಂದ 4 ಜನ ಆಡ್ಬೋದಲ್ವಾ. ನಾನು 2 ಅಂತ ಟೈಪ್ ಮಾಡ್ತೀನಿ. ನೀವು ಬೇಕಿದ್ರೆ 3 ಜನ 4 ಜನ ಒಟ್ಟಿಗೆ ಆಡ್ಬೋದು. 2 ಅಂತ ಟೈಪ್ ಮಾಡಿದ್ಮೇಲೆ ಯಾರು ಫಸ್ಟ್ ಆಡ್ತಾರೆ, ಹೂ ಇಸ್ ಪ್ಲೇಯಿಂಗ್ ಫಸ್ಟ್ ಅಂತ ಕಾಣಿಸುತ್ತೆ. ಅವ್ರ ಹೆಸರನ್ನ ನೀವು ಟೈಪ್ ಮಾಡ್ಬೋದು. ನಾನು ಎ ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ನಂತರ ಯಾರು ಆಡ್ತಾರೆ ಅವ್ರ ಹೆಸರನ್ನ ಟೈಪ್ ಮಾಡಬೇಕು. ಸೆಕೆಂಡ್ ಪ್ಲೇಯರ್ ಬಿ ಅಂತ ಟೈಪ್ ಮಾಡ್ತೀನಿ. ಹೌ ಮೆನಿ ರೌಂಡ್ಸ್ ವಿಲ್ ಯು ಪ್ಲೇ ಅಂತ ಕಾಣಿಸುತ್ತೆ, ಅಂದ್ರೆ ಎಷ್ಟು ರೌಂಡ್ಸ್ ಆಡ್ತೀರಾ ನೀವಿಬ್ರು ಅಂತ. ನಾನು 2 ಅಂತ ಟೈಪ್ ಮಾಡ್ತೀನಿ. ನಂತರ ಎ ಆಟ ಆಡೋದನ್ನ ಶುರು ಮಾಡಬೇಕಾಗುತ್ತೆ. ನೋಡಿ, ಸ್ಕೋರ್ ಈ ತರ ಇರುತ್ತೆ 0-0 ಅಂತ ಆಟ ಶುರುವಾಗೋದಕ್ಕೂ ಮುಂಚೆ. ಆಮೇಲೆ ಎದು ಸ್ಕೋರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ.
ನೋಡಿ 4ನ್ನ 6ಕ್ಕೆ ಕೂಡಿದ್ರೆ 10 ಅಲ್ವಾ, 10 ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ 1ಕ್ಕೆ 6ನ್ನ ಕೂಡಿದ್ರೆ 7 ಅಲ್ವಾ, 7 ಅಂತ ಟೈಪ್ ಮಾಡೋಣ. 1ಕ್ಕೆ 7ನ್ನ ಕೂಡಿದ್ರೆ 8 ಅಲ್ವಾ, ನಂತರ 8ಕ್ಕೆ 1ನ್ನ ಆಡ್ ಮಾಡಿದ್ರೆ 9, 6ಕ್ಕೆ 0 ಕೂಡಿದ್ರೆ 6ನೇ, 1ಕ್ಕೆ 2ನ್ನ ಆಡ್ ಮಾಡಿದ್ರೆ 3 ಅಲ್ವಾ. ನೋಡಿ ಸ್ಕೋರ್ ಹೇಗ್ ಚೇಂಜ್ ಆಗ್ತಾ ಇದೆ. ಏದು ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ ಈ ಆಟದಲ್ಲಿ. 2, 4ಕ್ಕೆ 2ನ್ನ ಆಡ್ ಮಾಡಿದ್ರೆ 6 ಅಲ್ವಾ, 6 ಅಂತ ಟೈಪ್ ಮಾಡೋಣ. 0, 7, 8, 2, 10. ಇವಾಗ ಬಿ ಆಟ ಆಡ್ಬೇಕು. ಇದೇ ರೀತಿ ಬಿನು ಕೂಡ ಆಟನ ಕಂಪ್ಲೀಟ್ ಮಾಡಿದ್ಮೇಲೆ 2 ರೌಂಡ್ಸ್ ಅಲ್ಲೂ ಎ ಮತ್ತೆ ಬಿ ಆಟ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಯಾರು ವಿನ್ನರ್ ಅಂತ ಕಾಣಿಸುತ್ತೆ. ನೋಡಿ ಇವಾಗ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಬಟನ್ ಮೇಲೆ 2 ರೌಂಡ್ಸ್ ಆದ್ಮೇಲೆ ನಿಮ್ಗೆ ಈ ರೀತಿ ವಿನ್ನರ್ ಹೆಸರು ಕಾಣಿಸುತ್ತೆ. ನೋಡಿ ಇಲ್ಲಿ ಎ ವಿನ್ ಆಗಿದ್ದಾರೆ, ಬಿ ಸೋತಿದ್ದಾರೆ ಅಂತ ಕಾಣಿಸುತ್ತೆ. ಅದೇ ರೀತಿ ನೀವು ಈ ಲೆವೆಲ್ಸ್ ಅಲ್ಲಿರೋ ಆಟಗಳನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು. ಅದೇ ರೀತಿ ನೀವು ಎಲಿಮಿನೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು ಒಂದೇ ಕಂಪ್ಯೂಟರ್ ನಲ್ಲಿ. ಯಾರು ಕಡಿಮೆ ಸ್ಕೋರ್ ಮಾಡ್ತಾರೋ ಅವರು ಪ್ರತಿ ರೌಂಡ್ ಅಲ್ಲೂ ಎಲಿಮಿನೇಟ್ ಆಗ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಟಕ್ಸ್ ಮ್ಯಾಥ್ ಟೂಲ್. ಗಣಿತ ಲೆಕ್ಕಗಳನ್ನ ಸುಲಭವಾಗಿ ಮತ್ತೆ ವೇಗವಾಗಿ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗೋ ತರ ನೀವು ಟಕ್ಸ್ ಮ್ಯಾಥ್ ಟೂಲ್ ಅಲ್ಲಿರೋ ಎಲ್ಲ ಆಟಗಳನ್ನ ಆಡ್ತಾ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ವೇಗವಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.